ಖಾಲಿ ಬೀಳು ದುಡ್ಡಸ್ಕೆ ಅಲ್ಲಕ್ಕೆ ಅಲ್ಲ. ಇವೆಲ್ಲ ನಮ್ಮ ಜನಗಳು ಬರ್ತದೆ ಬಿಡ್ಬೇಕು, ಖಾಲಿ ಬೀಳ ಬಿಡ್ಬೇಕು ನೀವೆಲ್ಲ. ಅವಾಗ ಬುದ್ಧಂತರ ಆಗ್ತಿದ್ವಿ ನೀವೆಲ್ಲ. ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ವಿದ್ಯೆ ಕಲಿಸಿ, ಅದಕ್ಕೆ ದೊಡ್ಡದೇನಿಲ್ಲ. ತಾಯಿ ತಂದೆ ಅಂದ್ರೆ ಏನು, ಗುರುರಿ ಅಂದ್ರೆ ಏನು, ಅಕ್ಕಪಕ್ಕದ ಹೆಂಗಿರ್ಬೇಕು ಅಂತ ಮೂರು ತಿಳ್ಕೊಂಡು ಅವ್ನು ಶ್ರೀಮಂತ ಆಗಿರ್ತಾನೆ. ಸಾಲ ಮಾಡಬಾರ್ದು, ಕಂಡ ಬಗ್ಗೆ ಮಾತಾಡಬಾರ್ದು, ಅಪ್ಪ ಅಮ್ಮ ಓಡಿ ಬಿಡಬಾರ್ದು. ಅವಾಗ ನಾನು ಅದೇ ಶ್ರೀಮಂತ, ನಾನು ಡಿಗ್ರಿಗಳು ಓದಿಲ್ಲ, ಸಂಪಾದನೆ ಮಾಡಿ ಡಿಗ್ರಿಗಳನ್ನ. ಒಂದು ತಾಯಿ ತಂದೆ ಅಂದ್ರೆ ಏನು ಅಂತ ಅಂತಗಳು ಒಗಟ ಇದೆ ಹಂಗೆ ಅಂತ. ಮೂರನೇದಿದೆ, ಎರಡನೇದಿದೆ ಯಾರ ಬಗ್ಗೆ ಮಾತಾಡಬಾರ್ದಂತ, ಯಾರು ತಲೆ ಹಾಕಬಾರ್ದು. ಮೂರನೇದಿದೆ ಆಸೆಗಳು ಕಾಸಿರ್ಬೇಕಂತ. ನೋಡಿ ಅವೇ ಕಾರುಗಳು, ಏಟಾಡು ವಾಮಿಗಳು, ಕಾರು, ಸಣ್ಣ ಮನೆಗಳು. ಮತ್ತೆ ಸಿಟ್ಟು ಜಾಸ್ತಿ. ಹೆಸರು ರಾಮಚಂದ್ರ, ಸಿಟ್ಟೆ ನೋಡಿ. ಬೆಳಿಗ್ಗೆ ಸೈಲೆಂಟ್ ಆಗಿದ್ದೆ, ಏನೋ ಹಾಡು ಕೇಳಿದ್ರು, ಭಾಳ ಮೌನಾಗಿದ್ದು. ನಾವನ ಬಂದ ಮುಗು ಎತ್ತು ಒಳಗೆ ಬಿಡ್ರಿ ಅಂತ ಹೇಳ್ಕೊಂಡು ಒಡಿಸಿ ಮಾಡಬೇಕು. ಬೈಲೇಬೇಕು. ಬೈಲಿಲ್ಲ ಅಂದ್ರೆ ಯೋಚನೆ ನಡೆಸೋಕ್ಕಾಗಲ್ಲ ಅಂತ ನನ್ನ ಭಾವನೆ. ಆಗತ್ತಾ? ಶ್ರೀರಾಮಚಂದ್ರನ್ ಭಾಳ ಕೊಡಲ್ಲ ಜನ. ಬೆಳಿಗ್ಗೆ ನೋಡಿ ಸೈಲೆಂಟ್ ಆಗಿದ್ದೆ, ಬೈಸ್ಕೊಂಡು ಹೋದ, ಮೂಡೆ ಔಟ್ ಆಗೋಯ್ತು ನನಗೆ. ಅಲ್ಲ ತಂಗಿ, ಮಧ್ಯಾಹ್ನ ಮಗು ಹಂಗೆ ಅದು ಆಡಬಾರ್ದು. ನೀವು ಬಂದು ಖಾಲಿ ಬೀಳೋದು ದೊಡ್ಡ ಹೆಸರು ಅಂದ್ಕೊಂತೀರಾ? ಇವಳು ಈ ಅಜ್ಜಿ ನೋಡೋ ಸಣ್ಣ ಹುಡುಗಿ, ಇವಳು 73 ವರ್ಷ 74 ವರ್ಷ ಅಜ್ಜಿಗೆ. ನಮ್ಮ ಅಮ್ಮ ವಯಸ್ಸು ಬಂದು ಖಾಲಿ ಬೀಳಕ್ಕೆ ಹೋಯ್ತು ಅಲ್ಮುರ್ಕಿ. ನಾವು ನಿನ್ನ ವಯಸ್ಸಿಗೆ ಯಾರು ಬರ್ತಾರ, ಯಾರಿಗೆ ಖಾಲಿ ಬೀಳಬೇಡ, ಅದೇ ಬರ್ತೀನಿ ನಿನ್ನ. ಕರೆಕ್ಟಪ್ಪ? ಇವ್ರ ಇರಲ್ಲ, ಇವ್ರು ನಮ್ಮ ಖಾಲಿ ಬೀಳೋ ಅವಶ್ಯಕತೆ ಇಲ್ಲ. ಆಶ್ರಮ ಮಾಡೋ ಸಾಕು ನಮಗೆ. ಹಿರಿಯರು ಬಂದು ಆಶ್ರಮ ಮಾಡೋಗಿ, ನಾನೇ ಬೇಜಾರಾಗಲ್ಲ. ಹಿರಿಯರು ಸುಮ್ಮನೆ ಮನೆಗೆ ಹೋಗಿ, ದೌಲತ್ಯಾರು ಬಂದು ಸುಮ್ಮನೆ ಮನೆಗೆ ಹೋಗ್ಬಿಡಿ. ಯಾಕಂದರೆ ನನ್ನ ಶಾಪ ಹಾಕ್ಬಿಡ್ತಿದ್ದೆ ಅವನಿಗೆ. ಅವಳೆ ಮೈ ಒಂದು ಖಾಲಿ ಬಿದ್ದು ಅದಕ್ಕೆ ಹುಂಕಾದೆ. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಂಗಳವಾರ ಒಂದು ದಿವಸ ಆಯ್ತಂಗಿ ಚೆನ್ನಾಗಿದ್ದೀನಿ ಅಂತ ಅವಳು ಅಲ್ಲಿ ದೂರ ಇತ್ತಲ್ಲ. ಯಾರೋ ಒಂದು ಹುಡುಗಿ ಮೊನ್ನೆ ಬರುತ್ತೆ ಟಿಪ್ಟೂರಿಂದ. ನಾನೇನು ಖಾಲಿ ಬೀಳೋನಲ್ಲ. ಈಗ ಚಿಕ್ಕಮ್ಮ ಮಗಳು ಬರ್ತಾರಂತೆ, ಖಾಲಿ ಬೀಳು ಅಂದ್ರೆ ಸ್ವಾಮಿಯವ್ರು ನಾನು ನೋಡಿ ಅಂತ ಓದ್ಲಂತೆ. ಮಾತಿಲ್ಲ, ಇದೇ ಜಾಗ ಮಾತು ನಿಂತೋಯ್ತು. ಹಂಗೆ ನೀವು ಅಹಂಕಾರ ಮಾಡ್ಕೊಂಡು ನಾವು ಜವಾಬ್ದಾರಲ್ಲ. ಮತ್ತು ಮೊನ್ನೆ ಬಂದು ಲೇಟ್ ಆಗುತ್ತೆ ಅಂತ ಗೊತ್ತಿರ್ಕೊಂಡು ಲಕ್ಕೋಡಿ ನಿಮ್ಮ ಜವಾಬ್ದಾರಿ. ಬಂದು ಯಾರೋ ಒಬ್ಬ ಮಗು ಇಟ್ಕೊಂಡು ಒಳಗೆ ಕೊಡ್ರಿ ಅಂತಾನೆ. ಒಳಗೆ ಮಗು ಇಟ್ಕೊಳೋಕ್ಕಾಗಲ್ಲ ಅಂದರೆ ಜಬ್ಬ ಹೊಡಿತಾನೆ. ಹಿಂಗೆ ಇವು ದೊಡ್ಡಸ್ಕೊಂಡು ಮಾಡಬೇಕು. ಹೆಂಗಂದ್ರೆ ಬಂದು ಏನಂತ ಕೇಳ್ತಾರೆ, ಏನಂತ ಕೇಳ್ದ, ದೂರಿಂದ ಬಂದು ಮಗು ಎತ್ಕೊಳ್ಳಿ ಅಂತ. ನಾವು ಮಗು ಎತ್ಕೊಳಕಲ್ಲ, ನಾವಿಲ್ಲ. ದೇವಸ್ಥಾನ ತಗೊಂಡೋಗಿ ಮಗು ತಗೊಂಡು ಒಳಗೆ, ಯಾವ ಮಗುನು ಒಳಗೆ ತಗೊಂಡೋಗಿ ದೇವ್ರು ಮುಗಿಸ್ಕೊಡ್ತೀವಿ ಅಂತ ಎಲ್ಲ ನಾವು ಎಲ್ಲೋ ಹಾಕಿಲ್ಲ. ಬೋಲ್ಡ ಹಾಕಿದ್ದೀನಪ್ಪ. ಬೆಳಿಗ್ಗೆ ಬಂದ ಬೇಡ ಇದ್ದ ನೀನು. ಬೆಳಿಗ್ಗೆ ಬೇರೆ ಬಂದ್ರೆ ಮಗನ ಬರೋಣ. 3 ಹೆಂಗಸಿಬ್ರು ಗಂಡಸು ಬಂದರೆ ಪೂಜಾರಕ್ಕೆ ಮಗು ಕೊಟ್ಟು ಮಗು ಒಳಕೋಬೇಕಂತ. ಎಲ್ಲಿಗೆ? ದೇವಸ್ಥಾನಕ್ಕೆ ಗರ್ಭಗುಡಿ ಕೈಕೊಂಡು ಕೊಡ್ಬೇಕಂತ. ಮಕ್ಕಳು ಉಚ್ಚೇಜ ಕರ್ಕೊಂಡ್ರೆ ನಾವು ಭಾಷಣ ಮೊನ್ನೆ ಹಂಗೆ ಯಾರೋ ಒಂದು ಮಗು ಕೊಡ್ತೀವಿ, ಇಟ್ಕೊಂಡು ನಿನ್ನ ಕಕ್ಕನೆ ಮಾಡ್ಬಿಡ್ತು. ಮಾಡಲಿ, ಅದಂತ ಹೊಳ್ಕೊಳ್ಳೋಕ್ಕಾಗುತ್ತೆ ಎಲ್ಲ ಮಗನೂ. ಅಚ್ಚಕಡೆ ಈಗ ಅಪ್ಪಣೆ ಆಗೋದು ಮುಂಚೆ ದೇವ್ರು ನಿಮ್ಗೆ ಗೊತ್ತಿರುತ್ತೆ. ಅಚ್ಚಕಡೆ ಅಪ್ಪಣೆ ಯಾರೋ ಒಬ್ರು ಕಷ್ಟ ಅಪ್ಪಣೆ ಕೇಳ್ತಾರೆ, ಒಳಗೆ ಅಚ್ಚಕಡೆ ಕೂಗಾಡ್ತಾನೆ. ಹಂಗಾಗಿ ಸ್ಟಾಪ್ ಮಾಡಿದ್ದು ನಾವು ಅಪ್ಪಣೆನ. ಒಬ್ರು ಅಪ್ಪಣೆ ಕೇಳೋವಾಗ ಏನೋ ಕಷ್ಟ, ಒಬ್ಬರು ನಮ್ಮಂತೆ ಯಾರೋ ಕಷ್ಟ ಬಂದೇ ಅವ್ರು ಕೇಳ್ಕೊಂತ ಇರೋದು. ಅಚ್ಚಕಡೆ ಯಾರು ತಾಳ್ಮೆಯಿಂದ ನಿಂತ್ಕೊಳಲ್ಲ ದೇವಸ್ಥಾನಕ್ಕೆ ಬಂದಾಗ. ಯಾಕಂದ್ರೆ ಟ್ರೈನಾಗ ಕಾಯ್ತೀರಿ, ಬಸ್ಸಾಗ ಕಾಯ್ತೀರಿ, ಸಿನಿಮಾ ಥಿಯೇಟರ್ ಮುಂದೆ ಕಾಯ್ತೀರಿ, ಆಧಾರ್ ಕಾರ್ಡ್ ಕೊಡೋಕೆ ಕಾಯ್ತೀರಿ, ರೇಷನ್ ಕಾರ್ಡ್ ಕೊಡೋಕೆ ಕಾಯ್ತೀರಿ, ತಾಲೂಕು ಮುಂದೆ ಬಡ್ಕೊಂತೀರಿ ಬಾಯ್ ಅಲ್ವಾ? ಬ್ಯಾಂಕ್ ಮುಂದೆ ನಿಮ್ಮ ದುಡ್ಡು ನಿಮಗೆ ಕೊಡೋಲ್ಲ, ಬಡ್ಕೊಂತೀರಿ. ಇಲ್ಲಿ ಬಂದು ದೇವಸ್ಥಾನ ಮುಂದೆ ತೋರಿಸೋದು ನಾವು ಅಲ್ಲಿಂದ ಬಂದು ಇಲ್ಲಿಂದ ಬಂದೀವಿ ಅಂತ. ಬೆಳಿಗ್ಗೆ ಬಂದರೆ ಯಜಮಾನ ವಯಸ್ಸಾಯ್ತು ಅಂತಾನೆ. ಎಷ್ಟು 50 ವರ್ಷ ವಯಸ್ಸಾಗ್ಬಿಡುತ್ತಾ? 10 ವಯಸ್ಸಾಗುತ್ತೆ. 55 ವರ್ಷ ಮಣ್ಣು ನೋಡ್ತೇನಲ್ಲ ಒಬ್ಬ ಸೊಂಟಿಲ್ದಾಗ. ದಿನಕ್ಕೊಬ್ಬ ಬಯಸ್ಕೊಂತಾರೆ. ಅವಾಗ ಯಾರೊಬ್ಬ ಆಗ್ತಾನೆ, ಸ್ವಾಮಿಯವ್ರು ಬೈತಾರಲ್ಲಿ, ಜೋರು ಮಾಡ್ತಾರಲ್ಲಿ ಅಂತಾರೆ. ಅವ್ರಿಗೆ ಬಂದಾರಲ್ಲ, ಒಂದು ಗಂಡ ಒಂದು ಹೆಂಡತಿಗೆ ಡೈವರ್ಸ್, ಒಂದು ಮಗು ಒಳುತ್ತೆ ವ್ಯಕ್ತಿ ನಾವೇ ಮಾಡೋದಪ್ಪ ಅಲ್ಲಿ ಅಣ್ಣ. ಹಂಗಾಗಿ ನೋಡಿ, ನೀವು ನನ್ನೊಂದು ವಿನಂತಿ ಇದೆ, ನೀವು ಖಾಲಿ ಬಿದ್ದರೆ ನನಗೇನು ಗೌರವ ಬರಲ್ಲ ನಾನು, ಅಥವಾ ನನಗೆ ಅದು ಕೋಡು ಬರಲ್ಲ. ನೀವು ಒಳ್ಳೇದು ಮಾಡ್ಕೊಂಡು ನಮ್ಗೆ ಖುಷಿ ಆಗ್ತದೆ. ಯಾರೋ ಬಣ್ಣ ಅಲ್ಲ ಅಣ್ಣ ನಾವು ಮನೆ ಕಟ್ತೀವಿ ಅಂತ ಖುಷಿ ಆಗ್ತದೆ. ನಿಮಗೆ ಮಗು ಹುಷಾರಾಯ್ತು ಖುಷಿ ಆಗುತ್ತೆ, ನೀರು ಬತ್ತೆ ಖುಷಿ ಆಗುತ್ತೆ, ಉದ್ದಾರ ಆಗಿದ್ರೆ ಖುಷಿ ಆಗುತ್ತೆ ಅಲ್ವಾ? ಒಬ್ಬಳೇ ಮಗಳು ಗಂಟು ಬಂದಳೆ ಅಂದರೆ ಅಳೆಮೈ ಸರಿ ಇಲ್ಲ ಅಂತ, ಮಗಳು ಕೆಟ್ಟಣ ಅಂತ ಹೇಳಲ್ಲ, ಅಳೆಮೈ ಸರಿ ಇಲ್ಲ ಅಂತ ಹೇಳ್ತೀರಿ. ಒಬ್ಬನೇ ಮಗ ಮಲಗಿರ್ತಾನೆ, ಹೊಸ ಸರಿ ಇಲ್ಲ ಅಂತ ಹೇಳ್ತೀರಿ. ಗಂಡ ಮನೆ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ಳೋದು ಓಡ್ತಾರೆ, ಎರಡೇ ಕಲ್ತಿರೋದು ನೀವೆಲ್ಲ. ಆಮೇಲೆ ಫಸ್ಟ್ ಬರುವಾಗ ಮಗು ಇಲ್ಲ ಅಂತ ಬರ್ತಾರೆ, ಮಗು ಆದ್ಮೇಲೆ ಮಗು ಓಡುತ್ತೆ ಅಂತ ಬರ್ತಾರೆ. ಸಿಂಪಲ್. ಫಸ್ಟ್ ಮಗು. ಆಮೇಲೆ ಹಂಗೆ ಅಂದರೆ ಅಮ್ಮ ತಿನ್ನಲ್ಲ, ಮಗುವಿನ ತಾಯಿ ಒಂದು ತಾಗು ಮಗಳಿಗೆ ನಿಂತಿದ್ದು ಅಮ್ಮ ತಿಂಡಿರುತ್ತೆ. ಮಗು ಓಡೋದು ನೋಡಿ ಮಗಳ ಕೈ ಕೊಟ್ಟು ಒಳಲ್ಲಪ್ಪ ಮಗು. ಸಿಂಪಲ್. ಈಗ ಆಮೇಲೆ ಹಾಸ್ಟೆಲ್ ಇದ್ರೆ ಓದಲ್ಲ ಅಂತ ನಾವು ಓದಕೊಡ್ತಾರೆ, ಹೇಳ್ಕೊಡ್ಕಾಗ್ತ. ಒಬ್ಬನೇ ಮಗ ಚೂಟ ಅಂತಾನೆ ಬುದ್ಧಿ ಕಲಿಸೋಂಗಿಲ್ಲ, ಕಲ್ಸೋಕ್ಕಾಗಲ್ಲ. ಯಾಕಂದ್ರೆ ನೀವು ನಿಮ್ಮ ಮಕ್ಕಳು ಹೆಂಗೆ ಬುದ್ಧಿ ಕಲಿಸಿ ಹಂಗೆ ಬೆಳವಣಿಗೆ ಹಾಕಿ ನಾವು ಹೆಂಗೆ ಬೆಳೆದು ನೋಡಿ ಹಂಗೆಲ್ಲ ಅಂತಂದ್ರೆ ಇಲ್ಲಿ ನಂಬಿಕೆ ದೊಡ್ಡ ಪವಾಡ ನಡೆಯುತ್ತೆ ಈ ಕ್ಷೇತ್ರದಲ್ಲಿ, ನಂಬಿಕೆಯಿಂದ ಮಾತ್ರ. ಎರಡನೇದು ಕಾಯ ತಾಳ್ಮೆ. ಯಾಕಂದ್ರೆ ಒಬ್ಬೊಬ್ಬರೇ ಇರಲ್ಲ, ಆಗತ್ತೆ ಅಣ್ಣ. 1000 ಜನ ನೋಡಿದ್ರೆ ಇರ್ತಾರೆ, ಒಬ್ಬೊಬ್ಬರೇ ಇರಲ್ಲ. ಮೂರನೇ ಅಂದ್ರೆ ನಿಮ್ಮ ನಂಬಿಕೆ. ಕಡಿಯಮ್ಮ ಬರ್ತೀನಿ ಮಾಡಲ್ಲ, ಒಮ್ಮಲ್ಲ ಶುರು ಮಾಡ್ಕೊಂಡಲ್ಲಿ ಮಜಾ ಮಾಡೋದು ಬಿಡಿಸೋದು ಇಂಥ ಕೆಲಸ ಮಾಡ್ತೀವಿ ಬರೀ ನೀನು. ನೀನು ಏನಮ್ಮ ಖಾಲಿ ಬಿಡ್ತೀಯಮ್ಮ, ಎಷ್ಟು ವಯಸ್ಸಮ್ಮ ನಿಮಗೆ? ಅಮ್ಮನ ವಯಸ್ಸಮ್ಮ, ನೀವೆಲ್ಲ ಮಾಡಬಾರ್ದಮ್ಮ. ತಾಯಿ ಬೇಜಾರಾಗ್ಬಿಡುತ್ತೆ ಮನಸ್ಸಿಗೆ. ಮಾಡಿ ನಂದಲ್ಲವ, ನಿನ್ನ ಆಶೀರ್ವಾದ ನಂಗೆ ಇರಲಿ. ಏನೇ ದೊಡ್ಡ ಕೇಳಿದ್ರೆ ನಾವು ದೊಡ್ಡದಾಗಲ್ಲಮ್ಮ, ಅದು ಮಾಡಬಾರ್ದಮ್ಮ, ಬೇಜಾರಾಗುತ್ತೆ ನನಗೆ. ತೊಗೊಳ್ಳಿಮ್ಮ, ತುಡ್ಕೊಳ್ಳಿ ದೊಡ್ಡದಾಗಿ. ಒಂದು ನಿಮಿಷ ನಿಮ್ಗೆ ಸಾರಿ ಕೊಡ್ತೀನಿ ಅಂತಮ್ಮ. ಸರಿ, ಕುಮಟಾದಿಂದ ಬಂದಂತ ಒಂದು ಸರಿ ಕುಮಟರು ಯಾವತ್ತೇ ಬಂದು ಮಮ್ಮಲ್ಲಿ ಯಾವತ್ತೇ ಕುಮಟಾಯಿಂದ ಬಂದರೆ ಕೆಲಸ ಮಾಡೋಗ್ತಾನೆ ಪುಣ್ಯಾತ್ಮ. ಅವನಿಗೆ ನಾವು ಬಹುಮಾನ ಕೊಡೋಕ್ಕಾಗಲ್ಲ. ಒಂದು ಅಕ್ಕಿ ಹಾರ ಕೊಟ್ಟು ಒಂದು ಸನ್ಮಾನ ಅಂತ ಒಂದು ಗೌರವ ಅಂತ ಕೊಡೋ ಅನ್ಸರಿ. ದಯವಿಟ್ಟು ಕೈ ಮನೆ ಎಲ್ಲ ಅನ್ಸರಿ. ಆಮೇಲೆ ನಿಮಗೆ ಅಕ್ಕಿ ನೀನು ಹೇಳ್ಕೊಂಬಿಡು, ಇದು ನಿಮ್ಮ ಮನೆಯವರಿಗೆ ಕೊಡ್ತೀನಿ, ನಿಂಗಿದು ನಿಮ್ಮ ಮಗ ನಿಮ್ಮ ಗಂಡ ಸೇವೆ ಮಾಡ್ತಾನೆ ಅಂತ ಹಾಕಿದ್ಯಪ್ಪ. ಇದನ್ನು ಕೊಟ್ಟಿರ್ತೀವಿ, ಮನೆಗೆ ಇಟ್ಕೊಂಡಿರು. ಒಂದಲ್ಲ 2 ಕೊಡ್ತೀನಿ ತಗೋ. ನಿಮಗೆ ಮನೆಗೆ ಇಟ್ಕೊಂಡ್ರೆ ಅಮ್ಮನ ಸಿಗಬೇಕಾಗ್ತದೆ ಅಂತ ಹುಷಾರು ಹೋಗಿವ ಮಾರ. ಅಮ್ಮ ನೀವು ಒಳ್ಳೆ ಮಾರ, ಒಳ್ಳೆ ಅಮ್ಮ ಬಾಯಲ್ಲಿ ಕೂತ್ಕೊ, ಬಾಯಲ್ಲಿ ಕೂತ್ಕೊ. ಅಮ್ಮ ಯಾವ ಊರಮ್ಮ?
ಏನು ಬಟ್ಟೆ ಅಂಗಡಿ ಓಪನಿಂಗ್ ಕೂತ್ಕೊಂಡು ಕಸಿ ಕಂಡಿಲ್ಲ ಎಲ್ಲೋ ಇದ್ದಾರೆ. ಯಾರು ಬಂದಾರ ಹೊರಗಿತ್ತಾರ? ಜಗಳ ಆಡಿದ್ದೀರಾ? ಯಾಕೆ ಈಗ 10 ವರ್ಷ ಜಗಳ ಆಡ್ತಾರೆ ಹೊರಗೆ ನೋಡ್ರೆ ಜಗಳ ಆಡಲ್ಲ ಅಂತೀರಿ ಇಬ್ರು. ಸಣ್ಣ ಹುಡುಗಿ ಇನ್ನು ನೀನು ಹುಷಾರ ಹೋಗ್ಬನ್ನಿ ಆಗಲಿ ಬೇಗ ಆಗಲಿ ಈಗ ಬೇಗ ಆಗ್ತದೆ ಹೋಗಿ. ಒಂದೆರಡು ಸೇರಿ ಸಿನಿಮಾ ಹೀರೋ ರಘು ಯಾವುದೇ ಸಂಘದಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ದುರ್ಗಾಸವ ಕಡೆ ಅಂದರೆ ಒಂದೇ ಒಂದು ರೂಪಾಯಿ ಸಹಾಯ ಮಾಡಿಕೊಡ್ದು ದುಡ್ಡು ಕೊಡ್ಕೊಡ್ದು ಹಣ ಕೊಡ್ಕೊಡ್ದು. ದುರ್ಗಾಸವದಲ್ಲಿ ಮುಖ್ಯಸ್ಥ ದೇವ್ರು ಬಿಟ್ಟರೆ ನಾನೇ, ನನ್ನ ಬಿಟ್ಟರೆ ನನ್ನ ತಮ್ಗಳು ಬಂದು ಕೊಡ್ಬೇಡಿ, ನಾ ಮುಂದೆ ಕೊಡ್ಬೇಡಿ. ನಾನು ಟೋಲಗು ಫ್ರೀ ಬರಲ್ಲ, ನಾನು ಟೋಲಗು ದುರ್ಗಾಸವ ಅಂತ ಹೇಳ್ಕೊಂಡು ಅವಶ್ಯಕತೆ ಬೇಡ. ಜನ ನೀವು ಇರುವಾಗ ನಿಮ್ಮ ಪ್ರೀತಿಗೆ ದೊಡ್ಡದು ಯಾವುದು ಆಸ್ತಿವಲ್ಲ ಅಡುವಲ್ಲ. ನಾವು ಪ್ರೀತಿಯಿಂದ ಕೊಡೋದು ಒಂದೇ, ಪ್ರೀತಿ ಸ್ನೇಹ ನಂಬಿಕೆ ಇಷ್ಟೇ ಕೊಡ್ಬೇಕು, ಬೇರೆ ಕೊಡೋದಲ್ಲ. ದುಡ್ಡಿಂದ ಏನು ಕೊಡೋಕ್ಕಾಗಲ್ಲ, ಮನಸ್ಸಿಂದ ಎಲ್ಲ ಕೊಡಬೇಕು. ಇವಾಗ ಬೆಳಗಿಂದ ಬಂದೆ ಪ್ರೀತಿ ಅಣ್ಣ ಅಂದೆ, ಅವ್ನು ಫಸ್ಟಿಗೆ ಬೈಲಿಲ್ಲ ಅವನ ಅಣ್ಣ ಸುಮ್ಕಿರೋಣ ಅಂದೆ. ನಾವು ಯಾರು ಗೊತ್ತೇನ್ರಿ ಅಂತ ನಾವು ಅವ್ನಿಗೆ ಗೊತ್ತಿಲ್ಲ. ಅವರ ಬಯಸ್ಕೊಂಡಿದ್ದು ಬಸ್ಸಿನ ನಡೆಸಿಕೆ ಅಂತ ಫಸ್ಟ್ ಒಳ್ಳೆ ಮಾತಾಗ ಅಣ್ಣ ಸುಮ್ಕೆ ನೇಣ ವಧ ಮಾಡಬೇಡ ಅಂತ ಒಳ್ಳೆ ಮಾತಾಗ ಹೇಳ್ದೆ ನಾನು. ನನಗೆ ಗೊತ್ತಿರ್ತಾನೆ ವಧ ಮಾಡ್ತಾನೆ ನನಗೆ ಅವನು. ಅಣ್ಣ ದೈವಪಡಪ್ಪ ನಮ್ಮನೆ ಕೆಲಸಗಾರದವರು ಫೋಟೋ ನಂಬಿಕೆ ಅಂದ್ರೆ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ. ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ಹಾಕೊಳ್ಳಿ. ಗಡಿಯಾರ ಟಿವಿ ತೆಗೀರಿ, ಮುಚ್ಚೆ ಮಾರಿ ಕ್ಯಾಶ್ ಟಿಕ್ಕಿ ಇಟ್ಕೊಳ್ಳಿ. ಇಲ್ಲ ಕಾರ್ಗಳು ಅಮ್ಮ ಮೊನ್ನೆಪ್ಪ ಮಲ್ಸಂದ್ರಿಂದ ಯಾರ ಪುಣ್ಯಾತ್ಮ ಗೊತ್ತಾನೆ ಲಾರಿ ಆಕ್ಸಿಡೆಂಟ್ ಆಗಿ ಸತ್ಯ ಹೋಗಿಲ್ಲ, ನಾನು ಗ್ಲಾಸೇ ಹೊಡೆದೋಗಿಲ್ಲ, ಬ್ರಿಡ್ಜಿಂದ ಕಲಿತಿತ್ತು ಗಾಡಿ ಅಂತಾನೆ ಕೂತಂದು ಕೊಡ್ತಾನೆ. ನಂಬಿಕೆ ಇದ್ರೆ ಪೋಸ್ಟರ್ ಅಂತ ಸ್ಟಿಕ್ಕರ್ ಹಾಕೊಳ್ಳಿ, ಒಳ ಕಾಣಂಗೆ ಒಳಗೆ ಅದಕ್ಕೆ ಎಕ್ಸೆಕ್ಟ್ ಬರದೇ ಇರಲಿ, ಹೊರಗಡೆ ಯಾರು ಕೆಟ್ಕೊಂಡು ಬೀಳದೇ ಇರಲಿ, ಕಾರುಗಳು ಸ್ಟಿಕ್ಕರ್ ಹಾಕೊಳ್ಳಿ, ಬೈಕಿ ಸಿಂಗಲ್ ಹಾಕೊಳ್ಳಿ. ಸಣ್ಣ ಮನೆ ಸಣ್ಣ ಅಂಗಡಿ ಹೊಟ್ಟೆಪಟ್ಟು ಜೀವನ ಮಾಡಿ ಸಣ್ಣ ಸ್ಟಿಕ್ಕರ್ ಹಾಕೊಳ್ಳಿ, ಅಡ್ಡಿ ಇಲ್ಲ, ಎಲ್ಲಕ್ಕೂ ಏನಿಲ್ಲ, ಕಾಣವಾಗಿಟ್ಕೊಳ್ಳಿ. ಕ್ಯಾಶ್ಗಳಿಗೆ ಡಿಕ್ಕಿ ಒಳಗೆ ಹಾಕೊಳ್ಳಿ, ಕ್ಯಾಶ್ಗಳಿಗೆ ನಿಂಬೆಹಣ್ಣು ಇಟ್ಕೊಳ್ಳಿ, ನಿಂಬೆಹಣ್ಣು ಶನಿಕ ಅಂತ ಕರೀತಾರೆ. ಸ್ಟಿಕ್ಕರ್ ಅನ್ಸ್ಕೊಳ್ಳಿ, ಪೋಸ್ಟರ್ ಬೈಕಿ ಸಿಂಗಲ್ ಹಾಕೊಳ್ಳಿ, ಯಾವುದೇ ಅನಾಹುತ ಆಗದೆ ಅಂತ ಬೇಡ್ಕೊಳ್ಳಿ. ಆಮೇಲೆ ಒಂದೊಂದು ಮನೆ ಮಲ್ಕೋಬೇಡಿ, ದುಡಿಯಕ್ಕೆ ಹೋಗಿ. ನಿಮ್ಗೊಂದು ಕಟ್ಟ ಕಡೆ ಮನವಿ ಏನಂದ್ರೆ, ದಯವಿಟ್ಟು ನೀವು ಯಾರಿಗೂ ಒಂದು ರೂಪಾಯಿ ಸಹಾಯ ಮಾಡೋ ಹೇಳ್ತಿಲ್ಲ ಪರವಾಗಿಲ್ಲ, ಯಾರ ಬಗ್ಗೆ ಮಾತಾಡಬೇಡಿ ಅಂತ ನಾನು ದೇವಸ್ಥಾನ ಕಂಡಿದ್ದ ಮನವಿ. ಏನ್ ಹೇಳಿ, ಯಾವುದೇ ಹೆಣ್ಮಕ್ಳು ಗಂಡು ಬಿಟ್ಟಾರ ಎಂಟು ಬಿಟ್ಟಾರ ಮಕ್ಕಳಾಗಿಲ್ವೋ, ಯಾವ ಗಂಡು ಎಂಟು ಬಿಟ್ಟಾರ, ನಾವ್ ಮಕ್ಕಳು ಇಲ್ವೋ, ಕಾಯಿಲೆ ಬಂದಿದೆಯಾ, ರೋಗ ಬಂದಿದೆಯಾ, ಅದೆಲ್ಲ ಬಿಟ್ಟು ನೀವು ಯೋಚನೆ ಮಾಡಿ ನಿಮಗೊಂದು ರೋಗ ಬರುತ್ತೆ. ನಾವು ಯಾರಿಗೂ ಸಹಾಯ ಮಾಡೋ ಹೇಗಿರ್ತಿಲ್ಲ, ನಾವು ಯಾರ ಬಗ್ಗೆ ಮಾತಾಡೋ ಅರ್ಹತೆ ಇರೋದು ನಮ್ಗೆ ಇರಲ್ಲ. ಇರುತ್ತೆ ಇರೋ ನೋಡಿ, ಇದೊಂದೇ ನಾನು ದರ್ಶನ ಕಡೆ ನಿಮ್ಗೆ ಹೇಳೋದು. ಆಮೇಲೆ ಕಂಡರ್ ಮನೆ ಬಗ್ಗೆ ನೋಡ್ಬೋದು, ಒಂದು ಸೇರ್ ತಕೊಳ್ಳಿ, ಅವ್ರು ಬದುಕಿ ಅಂತಾರೆ, ಆಗುತ್ತಾಗಲ್ವಾ ಕೇಳ್ಕೊಳ್ಳಿ. ಯಾವ ಮಗು ಮಾತಾಡಲ್ಲ, ನಡೆಯಲ್ಲ. ಎಷ್ಟು ವರ್ಷ ಆಯ್ತಾ ನಮ್ಮ ಮಕ್ಳಿಲ್ದಲೆ? ಉಂಟದ ಒಂದ್ಸರಿ ಕುಮಟ ಉಂಟಲ್ಲ, ಒಂದ್ಸರಿ ಅಮ್ಮ ಒಂದು ಕೈ ಇದ್ರಂತ ಕಾಸು ಹಾಕ್ಬಿಡಿ, ಯಾಕಂದ್ರೆ ಯಾವತ್ತು ಬಂದು ಕಸ ಹೊಡಿತಾನೆ ಗುಣಾಪನ. ನೀವು ನೀವು ಕೂತ್ಕೊಂಡು ನಾ ಮಾತಾಡ್ತೀನಿ ಮಕ್ಕಳಿಗೆ, ಆರಾಮಿದೆಯಲ್ಲ? ಎಂಟು ನೀನೆಲ್ಲ ಪಕ್ಕ ನೀನೆಲ್ಲ ಎಂಟು